ಮಕ್ಕಳು ವಿಷ ನೀರು ಸೇವಿಸಿದ ಪ್ರಕರಣಕ್ಕೆ ಟ್ವಿಸ್ಟ್. ಶ್ರೀರಾಮಸೇನೆ ತಾಲೂಕಾಧ್ಯಕ್ಷ ಸೇರಿ ಮೂವರು ಲಾಕ್. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ 15 ದಿನಗಳ ಹಿಂದೆ ವಿಷ ನೀರು ಸೇವಿಸಿ 11 ಮಕ್ಕಳು ಅಸ್ವಸ್ಥಗೊಂಡಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶ್ರೀರಾಮಸೇನೆಯ ಸವದತ್ತಿ ತಾಲೂಕಾಧ್ಯಕ್ಷ ಸೇರಿ ಮೂವರು ಲಾಕ್ ಆಗಿದ್ದಾರೆ. ಹೌದು, ವಿಷ ನೀರು ಸೇವಿಸಿ ಅಸ್ವಸ್ಥಗೊಂಡಿದ್ದ ಸರ್ಕಾರಿ ಶಾಲೆ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗಿತ್ತು. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಿದ ಸವದತ್ತಿ ಪೊಲೀಸರಿಗೆ ಶಾಕಿಂಗ್ ಅಂಶಗಳು ಗೊತ್ತಾಗಿವೆ. ಹುಲಿಕಟ್ಟಿ ಗ್ರಾಮದ ಶಾಲೆಯ ಮುಖ್ಯ ಶಿಕ್ಷಕ ಮುಸ್ಲಿಂ ಎಂಬ ಕಾರಣಕ್ಕೆ ಮುಖ್ಯ ಶಿಕ್ಷಕನನ್ನು ಶಾಲೆಯಿಂದ ಓಡಿಸಲು ಕೀಚಕರು ಈ ಪ್ಲಾನ್ ಮಾಡಿದ್ದಾರೆ. ವಿಷ ಮಿಶ್ರಿತ ನೀರು ಸೇವಿಸಿ ಮಕ್ಕಳು ಮರಣ ಹೊಂದಿದರೆ ಮುಖ್ಯ ಶಿಕ್ಷಕನನ್ನ ಹೊಣೆ ಮಾಡಿ ವರ್ಗಾಯಿಸಬಹುದು ಎಂದು ಅದೇ ಗ್ರಾಮದ ಸಾಗರ್ ಪಾಟೀಲ್, ಕೃಷ್ಣ ಮಾದರ್, ನಾಗನಗೌಡ ಪಾಟೀಲ್ ಪ್ಲಾನ್ ಮಾಡಿದರು. ಒಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ಮುಖ್ಯ ಶಿಕ್ಷಕನನ್ನು ಶಾಲೆಯಿಂದ ಓಡಿಸುವುದೇ ಈ ಕೃತ್ಯದ ಹಿಂದಿನ ಉದ್ದೇಶ ಎಂಬುದು ತನಿಖೆಯಿಂದ ದೃಢವಾಗಿದ್ದು, ನೀರಿನಲ್ಲಿ ವಿಷ ಸೇರಿಸಿ ನೀಚ ಕೃತ್ಯ ಎಸಗಿದ್ದ ಮೂವರು ಯುವಕರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕೃಷ್ಣ ಮಾದರ್ನನ್ನ ಪ್ರೇರೇಪಿಸಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು, ಅದರಲ್ಲೂ ವಿಶೇಷವಾಗಿ ಈ ವಿಷಯವನ್ನ ಖರೀದಿ ಮಾಡಲಿಕ್ಕೆ ದುಡ್ಡು ಕೊಡೋದು, ಮತ್ತೆ ಒಂದು ಅಮಾಯಕ ಬಾಲಕನನ್ನ ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಅವನಿಗೂ ಆ ಮಗುಗೂ ಕೂಡ ಸ್ವಲ್ಪ ದುಡ್ಡು ಕೊಡ್ಲಿಕ್ಕೆ ಕೃಷ್ಣ ಮಾದರ್ ಮುಖಾಂತರ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಆರೋಪಿಗಳಾದಂತಹ ಕೃಷ್ಣ ಮಾದರ್ ಮತ್ತೆ ನಾಗನಗೌಡ ಪಾಟೀಲ್ ಈ ಕೃತ್ಯಕ್ಕಿಂತ 6 ದಿವಸದ ಮುಂಚೆ ಅಂದ್ರೆ 8ನೇ ತಾರೀಕು ಮುನವಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ವಿಷವನ್ನ ಪರ್ಚೇಸ್ ಮಾಡ್ತಾರೆ. ಈ ರಸಗೊಬ್ಬರ ಮತ್ತೆ ಕೀಟನಾಶಕ ಅಂಗಡಿಯಲ್ಲಿ ಕೀಟನಾಶಕನ್ನ ಖರೀದಿ ಮಾಡಿಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಆ ಮೀಟಿಂಗ್ ಇದು ಖರೀದಿ ಮಾಡ್ಲಿಕ್ಕೆ ಹೋಗಕ್ಕಿಂತ ಮುಂಚೆ ಸಾಗರ್ ಪಾಟೀಲ್ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿರ್ತಾರೆ ಹುಲಿಕಟ್ಟೆಯಲ್ಲಿ. ಅವರು ಮುಂದೆ ನಮ್ಮ ಮುನವಳ್ಳಿಗೆ ಹೋಗಿ ಅಲ್ಲಿ ಕೀಟನಾಶಕ ಖರೀದಿ ಮಾಡಿರೋದಕ್ಕೆ ನಮ್ಮ ಅಧಿಕಾರಿ ತಂಡದವರು, ಪೊಲೀಸ್ ತಂಡದವರು ಅಗತ್ಯ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ತದನಂತರ ಬಂದ್ಬಿಟ್ಟು 13ನೇ ತಾರೀಕು ಈ ಬಗ್ಗೆ ಮತ್ತೊಮ್ಮೆ ಕೃಷ್ಣ ಮಾದರ್, ನಾಗನಗೌಡ ಪಾಟೀಲ್ ಮತ್ತೆ ಸಾಗರ್ ಪಾಟೀಲ್ ಪರಸ್ಪರ ಮಾಹಿತಿಯನ್ನ ವಿನಿಮಯ ಮಾಡಿಕೊಂಡು ಸಾಗರ್ ಪಾಟೀಲ್ ಅವತ್ತಿನ ದಿವಸ ಅವನಿಗೆ ಒಂದು ಬಾಟಲ್ ಅನ್ನ ಕೊಡ್ತಾನೆ. ಈ ಜ್ಯೂಸ್ ಬಾಟ್ಲ್ ಇರುತ್ತಲ್ಲ, ಮಾಜಾ, ಆ ಬಾಟ್ಲಲ್ಲಿ ನಮಗೆ ತನಿಖೆಯಲ್ಲಿ ಕಂಡು ಬಂದ ಪ್ರಕಾರ ಮುಂಚೆನೆ ಅವನು ತನ್ನ ಹತ್ರ, ಅವನು ಕೂಡ ರೈತನಾಗಿರೋದ್ರಿಂದ ಅವನಿಗೆ ಕೂಡ ಈ ಕೀಟನಾಶಕಗಳನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದ್ದು, ಅವನು 2 ಕೀಟನಾಶಕಗಳನ್ನ ಆಲ್ರೆಡಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೆಗೆದುಕೊಂಡು ಬಂದಿರ್ತಾನೆ. ಮತ್ತೆ ಅವನ ಸಮ್ಮುಖದಲ್ಲಿಯೇ ಕೃಷ್ಣ ಮಾದರ್ ಮತ್ತೆ ನಾಗನಗೌಡ ಪಾಟೀಲ್ ತಂದಿರ್ತಕ್ಕಂಥ ಕೀಟನಾಶಕವನ್ನು ಆ ಬಾಟ್ಲಿಗೆ ಮಿಕ್ಸ್ ಮಾಡಿ ಅದನ್ನ ಕೃಷ್ಣ ಮಾದರ್ನಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಕೃಷ್ಣ ಮಾದರ್ ಅದನ್ನ ತೆಗೆದುಕೊಂಡು ಹೋಗಿ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನಿಗೆ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನ ಕೊಟ್ಟು ಪುಸಲಾಯಿಸಿ ಮರುದಿವಸ ಅವನು ಈ ವಿಷಪೂರಿತ ಅಂಶವನ್ನ ನೀರಿನ ಶಾಲೆಯ ಆವರಣದಲ್ಲಿರ್ತಕ್ಕಂಥ ನೀರಿನ ಟ್ಯಾಂಕಿಗೆ ಹಾಕ್ಲಿಕ್ಕೆ ಪ್ರೇರೇಪಿಸಿರ್ತಾನೆ. ಆದಾಗ್ಯೂ ಕೂಡ ಆ ಮಗು ಕೇಳುತ್ತೆ ಇವ್ರಿಗೆ ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಮಗುವಿಗೆ ಮಿಸ್ಗೈಡ್ ಮಾಡ್ಲಿಕ್ಕೆ ಇವರು ಇದರಲ್ಲಿ ಜ್ಯೂಸ್ ಇದೆ, ಸ್ವಲ್ಪ ಸಿಹಿ ಇರುತ್ತೆ, ಇದನ್ನ ಅದ್ರಲ್ಲಿ ಹಾಕ್ಬಿಟ್ಟು ಅದರಿಂದ ನೀರು ತೆಗೆದುಕೊಂಡು ಬಾ ನೀನು, ಅದಕ್ಕೆ ನಿನಗೆ 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಗುವನ್ನ ಪುಸಲಾಯಿಸ್ತಾರೆ. ಪಾಪ ಆ ಮುಗ್ಧ ಮಗು ಇವರ ಹಿಂದಿನ ದುರುದ್ದೇಶವನ್ನ ಅರಿಯದೆ ಮಗು ಹೋಗಿ ಆ ನೀರಿನ ಟ್ಯಾಂಕಿಗೆ ಈ ವಿಷಪೂರಿತ ಅಂಶವನ್ನ, ವಿಷದ ಬಾಟಲ್ ಇರ್ತಕ್ಕಂಥ ವಿಷಕಾರಿ ಅಂಶವನ್ನ ನೀರಿನ ಟ್ಯಾಂಕಿಗೆ ಹಾಕಿ ಅದರಿಂದ ನೀರನ್ನು ತೆಗೆದುಕೊಂಡು ಬರಬೇಕಾದ ಸಂದರ್ಭದಲ್ಲಿ ಮಗು ಸ್ವಲ್ಪ ಗಲಿಬಿಲಿಗೊಳ್ಳುತ್ತೆ. ಆ ಒಂದು ಕಾರಣದಿಂದ ಆ ಬಾಟಲ್
ಅಲ್ಲೇ ಬಿದ್ದಿರುತ್ತೆ. ಅದೊಂದು ಒಂದು ಮುಖ್ಯವಾದ ಕ್ಲೂನಿಂದ ನಮ್ಮ ಅಧಿಕಾರಿಗಳು ಇಡೀ ಪ್ರಕರಣವನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಯಿತು. ಈ ಒಂದು ಹೀನಾಯ ನೀಚ ಕೃತ್ಯವನ್ನ ನಮ್ಮ ಪೊಲೀಸರು ತುಂಬಾ ಬೇಜಾರಾಗುತ್ತೆ. ಒಂದು ಅಮಾನವೀಯ ಪ್ರಕರಣ ಇದು. ಆದ್ರೆ ನಮ್ಮ ಪೊಲೀಸರು ಪತ್ತೆ ಹಚ್ಚಿದರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಮುಂದೆ ಯಾರು ಈ ರೀತಿ ಅಮಾನವೀಯ ಕೃತ್ಯ ಮಕ್ಕಳನ್ನ ಟಾರ್ಗೆಟ್ ಮಾಡಬಾರ್ದು ಅಂತ ಒಂದು ಎಚ್ಚರಿಕೆಯನ್ನು